ಲೋಕಸಭಾ ಚುನಾವಣೆ ಆರಂಭ ಆಗಿದೆ. ಈಗಾಗಲೇ ರಾಜಕೀಯ ಪಕ್ಷಗಳು ನಿರತರಾಗಿರುವಂಥ ಕೆಲಸ ಏನು ಅಂತಂದರೆ ನರೇಷನ್ ಸೆಟ್ಟಿಂಗ್. ಬಿಜೆಪಿ ಈಗಾಗಲೇ ಕೇಂದ್ರದಲ್ಲಿ ನಾವು ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಭಾರತ ವಿಶ್ವವಿಖ್ಯಾತ ಆಗ್ತಾ ಇದೆ, ರಾಮ ಮಂದಿರ ನಿರ್ಮಾಣ ಆಗಿದೆ, ಈ ರೀತಿಯ ಹಿಂದೂ ಪರ ನರೇಟಿವ್ಸ್ಗಳನ್ನು ಸೆಟ್ ಮಾಡ್ತಾ ಇದ್ರೆ ಕಾಂಗ್ರೆಸ್, ಅದರಲ್ಲೂ ನಮ್ಮ ರಾಜ್ಯ ಕಾಂಗ್ರೆಸ್ ಲೋಕಲ್ ಇಶ್ಯೂಗಳನ್ನು ಜನರ ಎದುರುಗಡೆ ತಗೊಂಡು ಹೋಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪ್ರಯೋಗಿಸಿದ್ದಂಥ ಪ್ರಥಮ ದಾಳ ಅಂತಂದ್ರೆ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದೆ, ಪರಿಹಾರ ನಮಗೆ ಬರಬೇಕಾಗಿದ್ದು ಬಂದಿಲ್ಲ, ಹಾಗಾಗಿ ನಾವು ಬರ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಈಗ ಲೋಕ ಸಮರದ ಹೊತ್ತಲ್ಲೇ ಮತ್ತೆ ಕೇಂದ್ರ ಮತ್ತು ರಾಜ್ಯದ ಪರಿಹಾರ ಫೈಟು ಸುಪ್ರೀಂ ಕೋರ್ಟ್ನಲ್ಲಿದೆ. ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಕಾನೂನು ಸಮರವನ್ನು ಸಾರಿದೆ. ಬರ ಪರಿಹಾರವನ್ನು ಕೋರಿ ಸುಪ್ರೀಂಗೆ ಸಿಎಂ ಸಿದ್ದರಾಮಯ್ಯ ಮೊರೆ ಹೋಗಿರುವ ವಿಚಾರ ಇನ್ನೂ ಏನು ಮಾಸಿಲ್ಲ. ಕಾನೂನು ಸಮರದ ಆರಂಭಿಕ ಹಂತದಲ್ಲಿ ರಾಜ್ಯ ಸರ್ಕಾರಕ್ಕೆ ಮೇಲುಗೈಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಕಾನೂನು ಕಹಳೆ ಸ್ವಲ್ಪ ಈಗ ನರೇಟಿವ್ಸ್ಗಳನ್ನು ಸೆಟ್ ಮಾಡಿ ಬಿಟ್ಟ ನಂತರ, ಅಂದರೆ ಈಗಾಗಲೇ ಹಿಂದೂ ಪರ ಅಜೆಂಡಾಗಳ ಜೊತೆಗೆ ದೇಶವನ್ನು ಮುನ್ನಡೆಸ್ತಾ ಇದ್ದೀವಿ ಅಂತ ತೋರಿಸ್ಕೊಂಡ ನಂತರ ಒಂದು ನರೇಟಿವ್ ಅನ್ನು ಬಿಲ್ಡ್ ಮಾಡಿದ್ದಂಥ ಬಿಜೆಪಿಗೆ ಈ ರೀತಿಯ ಬ್ರೇಕ್ ಕೊಡೋದಕ್ಕೆ ಕಾಂಗ್ರೆಸ್ಗೆ ಒಂದು ಒಳ್ಳೆ ದಾಳ ಸಿಕ್ಕಿತ್ತು. ನೇರವಾಗಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆರಂಭಿಕ ವಿಚಾರಣೆ ಆಯಿತು. ಆರಂಭಿಕ ವಿಚಾರಣೆಯಲ್ಲಿ ಕಾಂಗ್ರೆಸ್ಗೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಮೇಲುಗೈ ಆಯಿತು. ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಅರ್ಜಿ ಪರಿಗಣಿಸಿಕೊಂಡು ಉತ್ತರ ಕೊಡಿ ಅಂತ ನೋಟಿಸ್ ಅನ್ನ ಸರ್ವ್ ಮಾಡಿದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ 2 ವಾರಗಳ ಗಡುವು ಡೆಡ್ಲೈನ್ ಅನ್ನು ಕೊಟ್ಟಿದೆ. ಕೇಂದ್ರದಿಂದ ಬರ ಪರಿಹಾರ ವಿಳಂಬ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು. ಕೇಂದ್ರಕ್ಕೆ ಸೂಚಿಸಿ ಅಂತ ಹೇಳಿ ಮೊರೆ ಹೋಗಿತ್ತು. ಕೇಂದ್ರಕ್ಕೀಗ ಉತ್ತರ ಕೇಳಿದೆ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರದ ಅರ್ಜಿ ಇವತ್ತು ವಿಚಾರಣೆ ನಡೆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಆರಂಭಿಕವಾಗಿ ಕರ್ನಾಟಕದ ಪರ ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು. ಆರಂಭಿಕ ಮುನ್ನಡೆ ಕೂಡ ಸಿಕ್ಕಿದೆ. BR ಗವಾಯ್ ಮತ್ತು ಸಂದೀಪ್ ಮೆಹ್ತಾ ಅವರು ಇವತ್ತಿನ ಪೀಠದಲ್ಲಿದ್ದರು, ದ್ವಿಸದಸ್ಯ ಪೀಠದಲ್ಲಿ. ಈ ಬಗ್ಗೆ ಬೇರೆ ರಾಜ್ಯಗಳು ಅರ್ಜಿ ಸಲ್ಲಿಸದಂತೆ ಪೀಠಗಳು ಸಲಹೆ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಅದರ ಜೊತೆಗೇನೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೀತಿ ಒಂದು ಆರೋಪವನ್ನು ಮಾಡ್ತಾ ಇದೆ, ಉತ್ತರ ಕೊಡಿ ಅಂತ. ಅಂಡ್ ಇವತ್ತಿನ ಈ ಹಿಯರಿಂಗ್ನಲ್ಲಿ ರಾಜ್ಯದ ಪ್ರತಿನಿಧಿಯಾಗಿ ಸಚಿವ ಕೃಷ್ಣ ಬೈರೇಗೌಡ ಹಾಜರಿದ್ರು. ವಿಚಾರವನ್ನು ಬಗೆಹರಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಹೇಳಿದೆ ಅಂತ ಕೋರ್ಟ್ ಒಳಗೆ ಏನಾಯಿತು ಅನ್ನೋದನ್ನ ಮಾಧ್ಯಮಗಳಿಗೆ ವಿವರಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಈ ವಿಚಾರವನ್ನ ಬಗೆಹರಿಸ್ತೀವಿ ಅಂತ ಹೇಳಿದೆ. ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಇಬ್ರು ಕೂಡ ಹಾಜರಾಗಿದ್ರು. 2 ವಾರಗಳಲ್ಲಿ ಪ್ರತಿಕ್ರಿಯೆ ಕೊಡಿ ಅಂತ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ತಿಳಿಸಿದೆ. ನೋಟಿಸ್ ಕೊಡಬೇಡಿ ಅಂತ ಕೇಂದ್ರದ ಪರ ಮನವಿ ಬಂತು ಅಂತಂದ್ರು. ನೋಟಿಸ್ ಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗತ್ತೆ, ಮುಜುಗರ ಆಗೋ ಆತಂಕ ಇದೆ ಅಂತ ಕೇಂದ್ರ ಸರ್ಕಾರದ ಪರವಾಗಿ ಸಚಿವರು ಹೇಳಿದ್ರು ಅನ್ನೋದನ್ನ ಕೃಷ್ಣ ಬೈರೇಗೌಡ ಬಂದು ಹೇಳಿದ್ರು. ಕೇಂದ್ರದ 4600 ಕೋಟಿ ಅನುದಾನ ಬಂದ್ರೆ ಎಲ್ಲ ರೈತರಿಗೂ ಪರಿಹಾರ ಕೊಡೋದಕ್ಕೆ ಸುಲಭ ಆಗತ್ತೆ, ನಾವದನ್ನು ಕೊಡ್ತೀವಿ, ಅವ್ರು ಕೊಡೋ ಹಂತಕ್ಕೆ ನಾವೀಗ ಬಂದಿದ್ದೀವಿ ಅಂತ ಕೃಷ್ಣ ಬೈರೇಗೌಡರು ಸುಪ್ರೀಂ ವಿಚಾರಣೆಯ ಬಳಿಕ, ಆರಂಭಿಕ ಮೇಲುಗೈಯನ್ನ ಸಾಧಿಸಿದ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ನೀವು ಕೇಂದ್ರ ನ್ಯಾಯಮೂರ್ತಿಗಳು ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು 2 ವಾರದ ಒಳಗಡೆ ಕರ್ನಾಟಕದ ಏನು ಅರ್ಜಿ ತಮ್ಮ ಹತ್ರ ಪೆಂಡಿಂಗ್ ಇದೆ ಮೆಮೊರಾಂಡಮ್, ಅದರ ಬಗ್ಗೆ ಏನು ಮಾಡ್ತೀರಾ ಅನ್ನುವಂತಹ ತೀರ್ಮಾನವನ್ನು ನೀವು ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ 2 ವಾರದ ಒಳಗಡೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಬಂದು ತಮ್ಮ ಗೌರ್ಮೆಂಟ್ ಡಿಸಿಷನ್ ಏನು ಅನ್ನೋದನ್ನು ವಾಪಸ್ ಸ್ಟೇಟ್ಮೆಂಟ್ ಹಾಕಬೇಕು ಸುಪ್ರೀಂ ಕೋರ್ಟ್ಗೆ ಅಂತ ಸೂಚನೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ. ಆ 4663 ಕೋಟಿ ಬಂದರೆ ಒಬ್ಬೊಬ್ಬ ರೈತನಿಗೆ ಸುಮಾರು 13-14 ಸಾವಿರ ರೂಪಾಯಿ ನಾವು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬರಗಾಲದ ಸಂದರ್ಭದಲ್ಲಿ ಆ ರೈತರಿಗೆ ಕನಿಷ್ಠ 13-14 ಸಾವಿರನಾದರೂ ನಾವು ಪರಿಹಾರ ಕೊಟ್ಟರೆ ಸರಾಸರಿ ಆಗಲಾದರೂ ಅವರಿಗೆ ಅಲ್ಪ ಬರಗಾಲದಿಂದ ರಿಲೀಫ್ ಸಿಗುತ್ತೆ ಅಂಥೇಳಿ ನಾವು ರಾಜ್ಯದ ರೈತರ ಪರವಾಗಿ ಮಾಡ್ತಾ ಇರೋ ಹೋರಾಟಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಒಳ್ಳೆ ಪ್ರತಿಕ್ರಿಯೆ ರೆಸ್ಪಾನ್ಸ್ ಸಿಕ್ಕಿರುವಂತಹದ್ದು ಕರ್ನಾಟಕದ ವಾದಕ್ಕೆ ಗೆಲುವು ಅಂತ ನಾವು ಹೇಳ್ಬೋದು. ಧನ್ಯವಾದ ಮತ್ತೊಮ್ಮೆ ಆನರಬಲ್ ಸುಪ್ರೀಂ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸಂತೋಷ್, ಗುಡ್ ಈವ್ನಿಂಗ್. ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗುವ ಆ ವಾತಾವರಣ ಏನಾದ್ರು ನಿರ್ಮಾಣ ಆಯ್ತಾ? 2 ವಾರ ಗಡುವು, ಅದೇ 2 ವಾರದಲ್ಲಿ ಇಲೆಕ್ಷನ್ನು, ಏನಾಗುತ್ತೆ?
ವೆರಿ ಗುಡ್ ಈವ್ನಿಂಗ್ ಪ್ರಣಕ್ತ್. ಖಂಡಿತವಾಗಿ ಇವತ್ತು ಕರ್ನಾಟಕದ ಅರ್ಜಿಯ ವಿಚಾರಣೆ ಸಮಯದಲ್ಲೂ ಕೂಡ ಕೇಂದ್ರ ಸರ್ಕಾರದ ಪರ ವಕೀಲರಿದ್ದಂತಹ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ರು. ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಸಹಜವಾಗಿ ಕರ್ನಾಟಕ ಮಾರ್ಚ್ 23ರಂದು ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು. ಬರ ವಿಚಾರದಲ್ಲಿ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯವನ್ನ ಎದುರಿಸ್ತಾ ಇದೆ. ಜೊತೆಗೆ ಕರ್ನಾಟಕಕ್ಕೆ ಇದುವರೆಗೂ ಕೂಡ ಬರಬೇಕಾಗಿದ್ದಂತಹ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ತುರ್ತು ಅರ್ಜಿಯನ್ನು ವಿಚಾರಣೆ ನಡೆಸಬೇಕು ಅನ್ನೋದನ್ನು ಕೂಡ ಕೇಳಿಕೊಂಡಿತ್ತು. ಹಾಗಾಗಿ ಇವತ್ತಿನ ವಿಚಾರಣೆ ನಡೆಸಿದಂತ BR ಗವಾಯಿ ಅವರ ನೇತೃತ್ವದ ದ್ವಿಸದಸ್ಯ ಪೀಠ ಸ್ಪಷ್ಟವಾಗಿ ವಿಚಾರಣೆಯನ್ನ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನ ಆಲಿಸಿತ್ತು. ಮೊದಲು ಕರ್ನಾಟಕದ ಪರ ಕಪಿಲ್ ಸಿಬಲ್ ತಮ್ಮ ವಾದವನ್ನು ಮುಂದಿಟ್ಟಿದ್ರು. ಕರ್ನಾಟಕದಲ್ಲಿ ಭೀಕರ ಬರಗಾಲವಿದೆ, ಜೊತೆಗೆ ರೈತರು ಕಂಗಾಲಾಗಿದ್ದಾರೆ, ಬೆಳೆದಂತಹ ಬೆಳೆಗಳು ಎಲ್ಲವೂ ಕೂಡ ನಾಶವಾಗಿದೆ. ಹೀಗಾಗಿ ಸದ್ಯ ಈಗ ಪರಿಸ್ಥಿತಿ ಸಾಕಷ್ಟು ಕಂಗೆಟ್ಟು ಹೋಗಿದೆ. ಈ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ತಕ್ಷಣವೇ ಅನುದಾನವನ್ನ ಬಿಡುಗಡೆ ಮಾಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡಬೇಕು ಅನ್ನುವಂತ ವಾದವನ್ನು ಮಂಡಿಸಿದ್ರು. ಅದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸ್ಪಷ್ಟವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ತರಿಸಿಕೊಳ್ಳೋದಕ್ಕೆ ಕಾಲಾವಕಾಶ ಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಪ್ರತಿವಾದವನ್ನು ಮುಂದಿಟ್ಟಂತಹ ಸಂದರ್ಭದಲ್ಲೂ ಕೂಡ ಮಧ್ಯಪ್ರವೇಶ ಮಾಡಿದಂತಹ ಕಪಿಲ್ ಸಿಬಲ್ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ತಾವು ನೋಟಿಸ್ ಅನ್ನ ಜಾರಿ ಮಾಡಬೇಕು, ಇಷ್ಟೊಂದು ನೆಗ್ಲಿಜೆನ್ಸಿಯನ್ನ ಕೇಂದ್ರ ಸರ್ಕಾರ ಅನುಭವಿಸ್ತಾ ಇದೆ, ರಾಜ್ಯದ ರೈತರುಗಳು ಜೊತೆಗೆ ಜಾನುವಾರು ಹೀಗೆ ಕೃಷಿ ಬಹುತೇಕ ಭೂಮಿ ಎಲ್ಲವೂ ಕೂಡ ಬರಡಾಗ್ತಾ ಇದೆ, ಇದರ ಬಗ್ಗೆ ರಾಜ್ಯ ಸರ್ಕಾರ ಅಲ್ಲಿನ ಜನರಿಗೆ ಕೊಡಬೇಕಾದಂತಹ ಒಂದು ಏನು ಭರವಸೆಗಳನ್ನು ಕೊಡ್ತಾ ಇರುತ್ತೆ, ಯೋಜನೆಗಳನ್ನ ಜಾರಿಗೊಳಿಸಬೇಕಾಗುತ್ತೆ, ಎಲ್ಲದಕ್ಕೂ ಕೂಡ ಕಷ್ಟಗಳಾಗ್ತಾ ಇದೆ. ಹೀಗಾಗಿ ಅನುದಾನವನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ತಾವು ತಾಕೀತು ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಮತ್ತೊಮ್ಮೆ ಮಧ್ಯಪ್ರವೇಶ ಮಾಡಿದಂತಹ ತುಷಾರ್ ಮೆಹ್ತಾ ಕೇಂದ್ರ ಸರ್ಕಾರದ ಪರ ವಕೀಲರು ಸ್ಪಷ್ಟವಾಗಿ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನು ಜಾರಿ ಮಾಡುವಂತದ್ದು ಬೇಡ, ನಮಗೆ ಸ್ವಲ್ಪ ದಿನಗಳ ಕಾಲಾವಕಾಶವನ್ನು ಕೊಡಿ, ನಾವು ಸಂಬಂಧಪಟ್ಟಂತಹ ಸಚಿವಾಲಯದ ಜೊತೆ ನಾವು ಮಾತುಕತೆಯನ್ನು ನಡೆಸಿ ತಮಗೆ ವರದಿಯನ್ನು ಕೊಡ್ತೇವೆ ಅನ್ನುವಂತ ಒಂದು ಮಾಹಿತಿಯನ್ನು ಕೇಳಿದ್ರು ಕೂಡ ಅದಕ್ಕೆ ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಡಲಿಲ್ಲ. ಸ್ಪಷ್ಟವಾಗಿ 2 ವಾರಗಳ ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು ಒಂದು ಕಡೆ ಆದ್ರೆ ಆ 2 ವಾರಗಳ ಕಾಲಾವಕಾಶದಲ್ಲಿ ಕೇಂದ್ರ ತಮ್ಮ ಒಂದು ಅಭಿಪ್ರಾಯಗಳನ್ನ ಜೊತೆಗೆ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡುವ ಮುಖಾಂತರವಾಗಿ ನೋಟಿಸ್ ಕೊಟ್ಟಿದೆ. ಜೊತೆಗೆ 2 ವಾರಗಳ ಬಳಿಕ ಮತ್ತೆ ವಿಚಾರಣೆಯನ್ನು ಕೂಡ ಸುಪ್ರೀಂ ಕೋರ್ಟ್ ನಡೆಸಲಿದೆ. ಪ್ರಣೋತ್.